ಬ್ಯಾಕ್ ಟು ದ ಚಾನಲ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಫಸ್ಟ್ ಮ್ಯಾಚ್ ಅನಾಲಿಸ್ಟಿಗೆ ಎಲ್ಲರಿಗೂ ಸ್ವಾಗತ. ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ, CSK ಅವ್ರು ಸ್ವಲ್ಪ ಕಷ್ಟಪಡ್ತಾರೆ ಅಂತ. ಅದು ಹಂಗೆ ಆಯಿತು. ಬಟ್ CSKಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಜ್ಜಾದರೂ ಕೊಟ್ಟಿದ್ದೆ. ನಾನು ಹೈಯರ್ ಎಜ್ಜು ರಾಜಸ್ಥಾನ್ ರಾಯಲ್ಸ್ಗೆ ಕೊಟ್ಟಿದ್ದು. ಬಟ್ ಇವತ್ತು CSK ಅವರು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು, ಇಲ್ಲ ಗುರು ನೀ ನಮಗೆ ಎಜ್ಜೆಲ್ಲ ಕೊಡಬೇಡ, ನಾವು ಲಾಸ್ಟ್ ಸೀಸನ್ ಎಲ್ಲಿಂದ ಬಿಟ್ಟು ನಾವು ಸೇಮು ಅದೇ ಥರ ಕಂಟಿನ್ಯೂ ಮಾಡ್ತೀವಿ ಅಂತ. ಫುಲ್ ಡಿಸಪಾಯಿಂಟ್ಮೆಂಟ್ ಗುರು. ಏನು ಆಡಿದ್ರಿ ಇವತ್ತು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಕರೆಕ್ಟು. ಬಟ್ CSK ಅವರು ಕೆಲವೊಂದು ಔಟ್ ಆಗಿದ್ದ ರೀತಿ ನೋಡಿದ್ರೆ ವಿಕೆಟ್ ಎಸ್ತರು ಅಷ್ಟೇ. ಕೆಲವೊಂದು ಸತಿ ಆ ಶಾರ್ಟ್ಗಳು ಬೇಕಿರಲಿಲ್ಲ. ಅಲ್ಲ ಗುರು, ಇವಾಗ ಎಷ್ಟು ರನ್ ಸ್ಕೋರ್ ಮಾಡಿದ್ರು, ಡೊಮೆಸ್ಟಿಕಲ್ಲಿ ಎಷ್ಟು ಹೊಡೆದ್ರು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ. ಈಗ ಪರ್ಟಿಕ್ಯುಲರಾಗಿ ಈ ಮ್ಯಾಚ್ ಬಗ್ಗೆ ಮಾತಾಡೋಂಗಿದ್ರೆ, ಅಲ್ಲ ಗುರು, ಸಂಜು ಸ್ಯಾಮ್ಸನ್ನು ರಾಹುಲ್ ದ್ರಾವಿಡ್ ಶಿಷ್ಯ ಆಗ್ಬಿಟ್ಟು ನಾನು ರಾಹುಲ್ ದ್ರಾವಿಡ್ನ ಆ್ಯಂಡ್ ಅವ್ರ ಶಿಷ್ಯಂದ್ರನ್ನ ತುಂಬ ಹೈಯಾಗಿ ರೇಟ್ ಮಾಡ್ತೀನಿ ನಾನು. ಗುರು, ಫ್ರಂಟ್ ಫುಟ್ ಆಡೋಕ್ಕೆ ಬರ್ತಾ ಇಲ್ಲ. ಇವ್ರೊಂಥರ ಬೋಲ್ಡ್ ಆದರೆ ಅಲ್ಲಿ ಋತುರಾಜ್ ಗಾಯಕ್ವಾಡು ಸೇಮ್ ಡೆಲಿವರಿ. ಒಂದು ಪ್ರೀವಿಯಸ್ಲಿ ಒಂದು 2 balls ಬ್ಯಾಕ್ 4 ಹೋಗಿತ್ತು. ಇವಾಗ ಇವ್ರು ಬೇರೆ ಥರ ಮಾಡೋಕೆ ಹೋಗ್ಬಿಟ್ಟು ಆ ಟೈಮೆಲ್ಲ ಶಾರ್ಟು ಬೇಕಿರಲಿಲ್ಲ, ಬೋಲ್ಡಾಗಿ ಹೋಗ್ತಾರೆ. ಇನ್ನೇನು ಗುರು, ಅಲ್ಲೇ ಗೊತ್ತಾಗೋಯ್ತು, ಇಲ್ಲ ನಾವು ಲಾಸ್ಟ್ ಸೀಸನ್ ಎಲ್ಲಿಂದ ಬಿಟ್ವಿ, ನಾವು ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಧೋನಿ ಇವತ್ತು ಇದ್ದಿದ್ದೆ ಒಳ್ಳೇದಾಯಿತು. ಅವ್ರ ಕಾಫ್ ಇಂಜುರಿ ನೋವು ಜೊತೆಗೆ ಇದು ಒಂದು ನೋವಾಗ್ಬಿಡೋದು ಇವತ್ತು, ಮರ್ಯಾದೆ ಹೋಗ್ಬಿಡೋದು ಅಷ್ಟೇ. ಧೋನಿ ಇದ್ದಿದ್ರು ಇವತ್ತು ತುಂಬ ವರ್ಷ ಇದು. ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಇಲ್ಲ ಅಟ್ಲೀಸ್ಟ್ ಒಂದು 160 170 ಅಷ್ಟಾದರೂ ಹೊಡಿತಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಪ್ರಿವ್ಯೂಲಿ ಏನು ಹೇಳಿದ್ದೆ ಅದು ಹಂಗೆ ಆಗೋಯ್ತು. ಸೊ ಇವಾಗ ಫಸ್ಟು ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಮೇಲೆ ಟಾಸ್ ಗೆದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ. 100% ಅದು ಒಳ್ಳೆ ಡಿಸಿಷನ್. ಯಾಕಂದರೆ ಜಸ್ಟ್ ಅವಾಗಿನ್ನ ಮಳೆ ಬಂದುಬಿಟ್ಟು ನಿಂತೋಗಿತ್ತು. ಆ ಕಂಡೀಷನ್ಸ್ ಏನಿದೆ ಅದು ಹೆಲ್ಪ್ ಆಗುತ್ತೆ ಅಂತ ರಿಯಾನ್ ಪರಾಗ್ ಅವ್ರು ಹೇಳಿದರು. ಅದು 100% ಕರೆಕ್ಟು. ಸ್ಟಾರ್ಟ್ ಆಗುತ್ತೆ ಮ್ಯಾಚು. ಸೂಪರಾಗಿ ಮಾಡ್ತಾರೆ ಗುರು ಪವರ್ ಪ್ಲೇನಲ್ಲಿ. ಜೋಫ್ರಾ ಆರ್ಚರು, ನಂದ್ರಿ ಬರ್ಗರು. ಏನು ಜೋಫ್ರಾ ಆರ್ಚರ್ ಎಲ್ಲ ಕಾಂಪ್ಲಿಕೇಟ್ ಮಾಡೋಕ್ಕೋಗಲ್ಲ. ಯಾಕಂದರೆ ಈಗ ವರ್ಲ್ಡ್ ಕಪ್ಪಲ್ಲೆಲ್ಲ ನೋಡೋದು, ಸ್ಲೋರ್ ಒನ್ಸ್ ಹಾಕಿದ್ರೆ ಅದು ಮಾಡಿದ್ರು ಇದು ಮಾಡಿದ್ರು ಒರೆಸ್ಕೊಂಡ್ರು. ಇಲ್ಲಿ ಎಷ್ಟು ಸಿಂಪಲಾಗಿ ಇಟ್ಟರು ಇಬ್ಬರೂ ಲೆನ್ಸು. ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ಆವಾಗಲೇ ಪವರ್ ಪ್ಲೇನಲ್ಲೇ 3-4 ವಿಕೆಟ್ ಬಿದ್ದೋಯ್ತು. ಅಲ್ಲೇ ಇಲ್ಲ ಗುರು, ಕತೆ ಮುಗೀತು ಅಂದ್ಕೊಂಡ್ರೆ ಸರ್ಫರಾಜ್ ಖಾನು ಸ್ವಲ್ಪ ಒಂದು ಪ್ರಾಮಿಸ್ ತೋರಿಸಿದ್ರು. ಅವರು 17 ರನ್ನೇನೋ ಹೊಡೆದ್ರು 12 ಬಾಲಲ್ಲಿ. ಅವರು ಔಟಾಗಿ ಹೋಗ್ತಾರೆ. ಅದಾದಮೇಲೆ ಕಾರ್ತಿಕ್ ಶರ್ಮಾ, ಪಾಪ ಅವರು ಯಂಗ್ಸ್ಟರ್ ಹೊಸಬ್ರು, ಇದು ಡೆಬ್ಯೂ ಮ್ಯಾಚ್ ಆ್ಯಕ್ಚುಲಿ. 18 ರನ್ನು ಚೆನ್ನಾಗೇ ಹೊಡೆದ್ರು ಕಾರ್ತಿಕ್ ಶರ್ಮಾ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಔಟಾಗಿ ಹೋದರು. ಅದಾದಮೇಲೆ ಜೇಮಿ ಓವರ್ಟರ್ನು. ಗುರು ಜೇಮಿ ಓವರ್ಟರ್ನ್ ಆಡಿರಲಿಲ್ಲ ಅಂದಿದ್ರೆ ಇನ್ನೂ ಬೇಗ ಔಟಾಗಿ ಹೋಗಿರೋರು ಅಷ್ಟೇ. ಏನು ಗುರು, 127 ಆಲ್ಔಟು. ಇಲ್ಲ ಇರೋದು ಓವರ್ಟರ್ನೇ 43 ರನ್ಸ್ ಸ್ಕೋರ್ ಮಾಡಿರೋದು. 36 ಬಾಲಲ್ಲಿ 2 4 2 6. ಇನ್ನೇನು ಗುರು, ಇನ್ನೇನೂ ಇಲ್ಲ ಇವ್ರ ಬ್ಯಾಟಿಂಗ್ ಬಗ್ಗೆ ಹೇಳೋದಕ್ಕೆ, ಎಲ್ಲ ಸಿಂಗಲ್ ಡಿಜಿಟ್ಟು. ಅಲ್ಲ ಗುರು, ಶಿವಮ್ ದುಬೆಗೆ CSKಗೆ ಬಂದರೆ ಏನಾಗ್ಬಿಡುತ್ತೆ ಗೊತ್ತಿಲ್ಲ. ಇವಾಗ ಕೆಲವೊಬ್ರು ಹೇಳ್ಬೋದು, ಏನು ಗುರು ಇದು ಫಸ್ಟ್ ಮ್ಯಾಚು ತುಂಬ ಓವರಾಗಿ ಹೇಳ್ತಾ ಇದೆಯಾ, ಟೂ ಅರ್ಲಿ ಟು ಜಡ್ಜ್ ಅಲ್ವಾ ಅಂತ ಕೇಳ್ಬೋದು. ಇದು ಈ ಸತಿ ಅಂತಲ್ಲ, ಯಾವಾಗಲೂ ಅಷ್ಟೇ. ಅಲ್ಲಿ ಹಂಗೆ ಪರ್ಫಾರ್ಮ್ ಮಾಡಿರ್ತಾರೆ, ಇಲ್ಲಿ ಬಂದರೆ ಸಡನ್ನಾಗಿ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಅದು ಬಿಟ್ಟರೆ ಇನ್ನೇನು ಗುರು, ಓಪನರ್ಸಲ್ಲಿ ಋತುರಾಜ್ ಗಾಯಕ್ವಾಡು, ಸಂಜು ಸ್ಯಾಮ್ಸನ್, ಆಯುಷ್ ಮಾತ್ರ ಎಲ್ಲ ಬೇಗ ಔಟಾಗಿ ಹೋಗ್ತಾರೆ. ಪ್ಲ್ಯಾನ್ಸ್ ತೊಗೊಬಂದರು ಕರೆಕ್ಟಾಗಿ. ಸಿಂಪಲಾಗಿ ಹೇಳೋಣ ಗುರು ಅಂತ ಅಷ್ಟೇ. ಇನ್ನೇನು ಗುರು, ಅಷ್ಟೇ. CSK ಬ್ಯಾಟಿಂಗು 127 ಆಲ್ಔಟಾಗಿ ಹೋಗ್ತಾರೆ. ರಾಜಸ್ಥಾನ್ ರಾಯಲ್ಸ್ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ, ಆರ್ಚರು 4 ಓವರಿಗೆ ಬರೀ 19 ರನ್ ಕೊಟ್ಬಿಟ್ಟು 2 ವಿಕೆಟು. ಬರ್ಗರು 20 ರನ್ ಕೊಟ್ಬಿಟ್ಟು 2 ವಿಕೆಟು. ಅದಾದಮೇಲೆ ಆ್ಯಕ್ಚುಲಿ ಬ್ರಿಜನ್ ಶರ್ಮಾ ಅಂತ ಹೊಸಬ್ರು ಬೌಲರ್ ಇದ್ದಾರಲ್ಲ, ಕರೆಕ್ಟ್ ಟೈಮಿಗೆ ತಂದರು ಗುರು. ರಿಯಾನ್ ಪರ ಕ್ಯಾಪ್ಟನ್ಸಿನೂ ಇವತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟರು. ಪವರ್ ಪ್ಲೇನಲ್ಲಿ ಒಂದು ಸ್ವಲ್ಪ ಕೊಟ್ಟರು, 1 ಓವರ್ ಏನೋ ಕೊಟ್ಟರು. ಅದಾದಮೇಲೆ ಎಲ್ಲಿ ಬೇಕು ಅಲ್ಲಿ ಮಾತ್ರ ಹೊಸಬ್ರು ಯೂಸ್ ಮಾಡಿಕೊಂಡು, ಇವತ್ತು ಅವ್ರು ಹೊಸಬ್ರು ಅಂತಲೇ ಅನಿಸಲಿಲ್ಲ ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅದಾದಮೇಲೆ ರವಿ ಬಿಷ್ಣೋಯ್, ಸಂದೀಪ್ ಶರ್ಮಾ ಇವ್ರಿಗೆಲ್ಲ 1 ವಿಕೆಟ್ ಸಿಕ್ತು. ಜಡೇಜ್ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು. 3 ಓವರಿಗೆ 18 ರನ್ ಕೊಟ್ಟು 2 ವಿಕೆಟು. ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು, ಗುರು ನನ್ನೇ ಕಳಿಸ್ತೀಯಲ್ವಾ CSKಯಿಂದ, ಬಿಡು ಇವತ್ತು ನಾನು ನಿಮಗೆ ಥ್ರೆಟ್ಟಾಗಿ ವಾಪಸ್ ಬರ್ತೀನಿ ಅಂತ. ಸಾಕಾದಾಗಿ ಮಾಡಿದ್ರು ಗುರು ರವೀಂದ್ರ ಜಡೇಜಾ. ಆ್ಯಂಡ್ ಇವರು ಅಷ್ಟೇ, CSK ಅವ್ರೂ ಏನು ವಿಕೆಟ್ ಎಲ್ಲ ಎಸ್ತರು. ಕೆಲವೊಂದು ಟೈಮೆಲ್ಲ ಶಾರ್ಟ್ ಬೇಕೇ ಇರಲಿಲ್ಲ. ಗೇಮ್ನ ಡೀಪಾಗಿ ತೊಗೊಂಡೋಗ್ಬೇಕಿತ್ತು. ಇನ್ನೊಂದು 30-40 ರನ್ ಎಕ್ಸ್ಟ್ರಾ ಬಂದಿದ್ರು ವಾಪಸ್ ಇವ್ರು ಬಂದುಬಿಟ್ಟು ಹೊಡೆದಿರೋರು ರಾಜಸ್ಥಾನ್ ರಾಯಲ್ಸು. ನಾನು ಪ್ರಿವ್ಯೂದೆಲ್ಲ ಹೇಳ್ದಂಗೆ. ಬಟ್ ಏನೋ ಒಂದು ಸ್ವಲ್ಪ ಟಫ್ ಫೈಟ್ ಅಂತ ಆದರೂ ಇರೋದೇನೋ ಮೇ ಬಿ ಅಷ್ಟೇ ಗುರು. ಮೊನ್ನೆ ಮ್ಯಾಚು ಆ ಥರ ಎಂಟರ್ಟೈನ್ಮೆಂಟು. ನಾನು ಹೇಳಿದ್ದೆ ನಾಳೆ ಸ್ವಲ್ಪ ಎಂಟರ್ಟೈನ್ಮೆಂಟು ಆಗಲಿ, ಬೌಲಿಂಗಿಗೆ ಹೆಲ್ಪ್ ಆಗಲಿ ಅಂತ. ಅದು ನೋಡಿದ್ರೆ ಒನ್ ಸೈಡೆಡ್ ಹೋಗ್ಬಿಡ್ತು. ಸೊ ಅದಾದಮೇಲೆ ನೆಕ್ಸ್ಟು 128ನ ಚೆಸ್ ಮಾಡೋಕ್ಕೆ ಬರ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು. ಇನ್ನೇನು ಗುರು, ಶುರು ಮಾಡ್ಕೋತಾರೆ ಆ ಕಡೆಯಿಂದ ವೈಭವ್ ಸೂರ್ಯವಂಶಿ. 17 ಬಾಲಿಗೆ 52 ರನ್ನು, 4 4 5 6. ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಯಾಚ್ ಡ್ರಾಪ್ ಆಗುತ್ತೆ, ಅದು ಸ್ವಲ್ಪ ಕಷ್ಟನೂ ಇತ್ತು. ಆ್ಯಂಡ್ ಇನ್ನೊಂದು ಏನು ಗೊತ್ತಾಗೋರು, 127 ಇವ್ರು ಆಲ್ ಔಟ್ ಆಗ್ಬಿಟ್ಟು ಇವ್ರು ಯಾವ ಥರ ಬಾಡಿ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ಬೌಲಿಂಗ್ ಮಾಡ್ತಾರೆ, ಅದೆಲ್ಲ ಕಷ್ಟ ಇದೆ.
ಅಲ್ಲೇ ಸ್ವಲ್ಪ ಕಾನ್ಫಿಡೆನ್ಸ್ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ವೈಭವ್ ಸೂರ್ಯವಂಶಿ ಸ್ಟಾರ್ಟಿಂಗಲ್ಲಿ, ಬೇರೆ ಬೇರೆ ಥರ ಶಾರ್ಟ್ಸ್ ಎಲ್ಲ ಟ್ರೈ ಮಾಡಿದ್ರು. ಫಸ್ಟ್ ಓವರಲ್ಲಿ ಮ್ಯಾಟ್ ಇಂದ್ರಿ ಹೊಡ್ಸ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಕಮ್ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಇನ್ನೇನು ಗುರು, ಇನ್ನೇನು 127 ಇಟ್ಕೊಂಡು ಬೋರ್ಡ್ ಮೇಲೆ ಏನು ಮಾಡೋಕ್ಕಾಗುತ್ತೆ ಗುರು, ಕಷ್ಟಪಟ್ಟರು. ಆದ್ಮೇಲೆ ಓಕೆ ಒಂದು ರೇಂಜಿಗೆ, ಬಟ್ ಎಲ್ಲರೂ ಓಡಿಸ್ಕೊಂಡ್ರು ಗುರು. ನೂರ್ ಅಹ್ಮದ್, ಜೇಮಿ ಓವರ್ಟನ್ನು. ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಅನ್ಶುಲ್ ಕಾಂಬೋಜು ಆ್ಯಕ್ಚುಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಅವ್ರಿಗೊಂದು 2 ವಿಕೆಟ್ ಸಿಕ್ತು. ಅದು ಬಿಟ್ಟರೆ ಖಲೀಲ್ ಅಹ್ಮದ್ ಎಕನಾಮಿಕಲಿ ಮಾಡಿದ್ರು. ಇನ್ನೇನು ಗುರು, ಇನ್ನು ಎಲ್ಲರೂ ಓಡಿಸ್ಕೊಂಡ್ರು. ನಾನು ಹೇಳಿದ್ನಲ್ಲ ಪ್ರಿವ್ಯೂದಲ್ಲಿ, ನಾನು ಅದಕ್ಕೆ ಹೇಳಿದ್ದು CSK ಬೌಲಿಂಗ್ ಕಂಬ್ಯಾಕ್ ಮಾಡೋಕ್ಕಾಗಲ್ಲ ಗುರು. ಆ್ಯಂಡ್ ಬ್ಯಾಟರ್ಸ್ ಅಂತ ಬಂದಾಗಲೂ ಅಷ್ಟೇ ಒಳ್ಳೆ ಟೆಕ್ನಿಕ್ಕು, ತುಂಬ ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ. ಅಷ್ಟೇ ಗುರು, ರಾಜಸ್ಥಾನ್ ರಾಯಲ್ಸು ತುಂಬ ಚೆನ್ನಾಗಿ ಆಡಿದ್ರು, ಏನು ಇದಿಲ್ಲ. ಆ ಕಡೆಯಿಂದ ಜೈಸ್ವಾಲು ತುಂಬ ಸ್ಲೋ ಆಗಿ ಇವತ್ತು ಆಡಿದ್ರು. ಇನ್ನೇನು ಆ ಕಡೆ ವೈಭವ್ ಸೂರ್ಯವಂಶಿ ಹೊಡಿತಿದ್ರಲ್ಲ, ಅದಾದಮೇಲೆ ಇನ್ನೇನು ರಿಯಾನ್ ಪರಾಗು ಬಂದುಬಿಟ್ಟು ಮುಗಿಸ್ಕೊಂಡು ಕೊಡ್ಬೇಕಾಗಿ ಬಂತು ಅಷ್ಟೇ. ಅದಕ್ಕಿಂತ ಮುಂಚೆ ಧ್ರುವ್ ಜುರೇಲ್ ಬಂದರು, ಅವರು 4-4 ಎಲ್ಲ ಹೊಡೆದು. ಇನ್ನೇನು ಗುರು, ಬಂದವರೆಲ್ಲ ಹೊಡಿತಾಯಿದ್ರು ಅಷ್ಟೇ. ಚೆನ್ನಾಗಿತ್ತು ಮ್ಯಾಚು, ಬಟ್ ಒನ್ ಸೈಡೆಡ್ ಆಗೋಯ್ತು ಅಷ್ಟೇ. ಗುವಾಹಟಿ ಕಂಡೀಷನ್ಸ್ನ CSK ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಯಾಕಂದರೆ ಇಬ್ರಿಗೂ ಅದೇ ಪಿಚ್ಚು, ಸೇಮ್ ಅದೇ ಥರನೇ ಆಗಿದ್ದಿದ್ದು. ಬಟ್ ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇನಲ್ಲಿ, ನಾನು ಅದಕ್ಕೆ ಹೇಳಿದ್ದೆ ಪ್ರಿವ್ಯೂದಲ್ಲಿ, ಪವರ್ ಪ್ಲೇನಲ್ಲಿ ಸ್ಟಾರ್ಟ್ ಬರಲೇಬೇಕು, ಆ 10 ಕಾಸ್ಟ್ ಬರಲೇಬೇಕು ಅಂತ 55ರಿಂದ 60 ರನ್ ಅಂತ ನಾನು ಹೇಳಿದ್ದೆ. ಇದಿಲ್ಲಿ ರಾಜಸ್ಥಾನ್ ರಾಯಲ್ಸ್ ಮಾಡಿದ್ರು, ಬಟ್ CSK ಅನ್ಫಾರ್ಚುನೇಟ್ಲಿ ಇದಾಗೋಯ್ತು ಅಷ್ಟೇ. ಸೊ ನೋಡೋಣ ನೆಕ್ಸ್ಟ್ ಗೇಮ್ ಯಾವ ಥರ ಕಂಬ್ಯಾಕ್ ಮಾಡ್ತಾರೆ ಅಂತ. ಕಂಬ್ಯಾಕ್ ಎಲ್ಲ ಮಾಡೋದು ಕಷ್ಟ ಇದೆ ಗುರು, ನೋಡೋಣ. ಇವ್ರು ಏನೇನು ಬೇಕಾದ್ರೆ ಬ್ರೆವಿಸು ಇಂಜುರಿ, ಅವರೊಂದು 2 ಗೇಮ್ ಇರೋದಿಲ್ಲ, ಅವ್ರು ಬರಬೇಕು. ಇವಾಗ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಮೇ ಬಿ ಸರ್ಫರಾಜ್ ಖಾನ್ ಇವರು ಸ್ಕೀಮ್ ಆಫ್ ಥಿಂಗ್ಸ್ ಎಲ್ಲ ಇರಲಿಲ್ಲ ಅನಿಸುತ್ತೆ. ನಾನು 11 ಹೇಳಿದ್ದೆ, ಬಟ್ ಇವ್ರು ಆ ಥರ ನೋಡ್ತಿರ್ಲಿಲ್ಲ. ಬಟ್ ಅದೇ ಇವಾಗ ಬರಬೇಕಾಗಿ ಬಂತು ಅರ್ಲಿ 3 ವಿಕೆಟ್ಸ್ ಬಿದ್ದುಬಿಡ್ತಲ್ಲ, ಅದಕ್ಕೇ. ಸೊ ಇದಿಷ್ಟಾಗಿದ್ದು ಗುರು ಫಸ್ಟ್ ಮ್ಯಾಚ್ ಅನಾಲಿಸಿಸು. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ನಿನ್ನೆ ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿದ್ದು ಫಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ರೋಹಿತ್ ಶರ್ಮಾ ನಾಕು, ರಿಕಿಲ್ಟನ್ ನಾಕ್ ಎಲ್ಲ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.